ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮಾತ್ರ ಹಿಂದುಳಿದಂತ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಆ ಹಿಂದುಳಿದಂತ ಮುಖ್ಯಮಂತ್ರಿಗಳನ್ನ ಈ ಕಾಂಗ್ರೆಸ್ ನಾಯಕರನ್ನ ಕಿತ್ತಾಕುವಂತ ಕೆಲಸ ಮಾಡಲಿಲ್ಲ ಸಿದ್ದರಾಮಯ್ಯರನ್ನ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತಷ್ಟು ಏರಿಕೆ ಆಗ್ತಾ ಇದೆ. ಸಿದ್ದರಾಮಯ್ಯ ಎಲ್ಲೋದ್ರೂ ಜನಸಾಗರವೇ ಸೇರ್ತಾ ಇದೆ. ಸಿದ್ದರಾಮಯ್ಯಗೆ ಮೋಸ ಆಗಿದೆ ಅಂತೇಳಿ ಅವರ ಬೆಂಬಲಿಗರು ಒಳಗಡೆ ಕುದೀತಾ ಇದ್ದಾರೆ. ಅದರಲ್ಲೂ ಅವರ ಅಸಂಖ್ಯಾತ ಅಭಿಮಾನಿಗಳು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಲೇ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ BJPಯ ಪ್ರಭಾವಿ ನಾಯಕರೇ ಈಗ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಇದು ಅಚ್ಚರಿಯಾದರೂ ಸತ್ಯ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿದ ಮೇಲೆ ಹಲವು BJP ನಾಯಕರು ಸಿದ್ದು ಗುಣಗಾನ ಮಾಡ್ತಾನೆ ಬರ್ತಾಯಿದ್ರು. ಅದರಲ್ಲೂ ವಿರೋಧ ಪಕ್ಷದ ನಾಯಕ R. ಅಶೋಕ್ ಸಿದ್ದರಾಮಯ್ಯ ಬಿಟ್ಟು ಈ ಸರ್ಕಾರ ನಡೆಯತ್ತಾ 9 ತಿಂಗಳು ಇರಲ್ಲ ಅಂತ ಅವತ್ತೇ ಹೇಳಿದರು. ಈಗ ಆ ಪಕ್ಷದ ಮತ್ತೊಬ್ಬ ಪ್ರಭಾವಿ ನಾಯಕ ಅಂತಲೇ ಗುರುತಿಸ್ಕೊಂಡಿರುವಂತಹ ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ ನಾಯಕರಿಗೆ ಸಖತ್ತಾಗಿ ಜಾಡಿಸಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಅನ್ಯಾಯವಾಗಿ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೀರಿ. ಸಿದ್ದರಾಮಯ್ಯನವ್ರಿಗೆ ಮಹಾ ಮೋಸ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯ ಏನು ತಪ್ಪು ಮಾಡಿದರು ಅಂತ ನೀವು ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಳಗಿಳಿಸಿದ್ರಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅಲ್ರಿ ರಾಹುಲ್ ಗಾಂಧಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ 4 ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಆ 4ರ ಪೈಕಿ ಹಿಂದುಳಿದ ವರ್ಗದ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದು ಕರ್ನಾಟಕದಲ್ಲಿ ಮಾತ್ರ. ಈಗ ಅಂತಹ ವ್ಯಕ್ತಿಯನ್ನು ಕೂಡ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೀರಿ. ನಿಮ್ಮ ಪಕ್ಷಕ್ಕೆ ಹಿಂದುಳಿದವರು ಬೆಂಬಲ ಕೊಡಬೇಕಾ? ಹಿಂದುಳಿದವರು ಓಟ್ ಹಾಕಬೇಕಾ? ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ಪ್ರಭಾವಿ ನಾಯಕ. ಅಂತಹ ನಾಯಕನನ್ನೇ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೀರಿ ಅಂದರೆ ಕಾಂಗ್ರೆಸ್ ಕತೆ ಮುಗೀತು ಅಂತೇಳಿ ಶ್ರೀರಾಮುಲು ನೇರ ಎಚ್ಚರಿಕೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲೇ ಈ ವಿಚಾರವಾಗಿ ಮಾತನಾಡೋದು ಬಹಳ ರೋಷಾವೇಶದಿಂದ ಶ್ರೀರಾಮುಲು ಮಾತನಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಮಹಾ ಮೋಸ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದರು, ಅಂಥವರನ್ನು ಕಿತ್ತೆಸೆದ್ರು. ಇಡೀ ದೇಶದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ವ್ಯಕ್ತಿ CM ಆಗಿದ್ದು ಬರೀ ಕರ್ನಾಟಕದಲ್ಲಿ ಮಾತ್ರ. ಈಗ ಅವರನ್ನು ಇಳಿಸಿ ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದಿರಲ್ಲ, ನಿಮ್ಮನ್ನು ಜನ ಯಾವ ರೀತಿ ನಂಬಬೇಕು ಅಂತೇಳಿ ಶ್ರೀರಾಮುಲು ಎಚ್ಚರಿಕೆಯನ್ನು ಕೊಡ್ತಾ ಇರೋದು. ಶ್ರೀರಾಮುಲು ಅವರ ಈ ಮಾತನ್ನು ಕೇಳ್ತಾ ಇದ್ದರೆ ಸಿದ್ದರಾಮಯ್ಯನವರ ಪರವಾಗಿ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತ್ರ ಮಾತನಾಡಲ್ಲ, BJP ಪಕ್ಷದ ನಾಯಕರು ಕೂಡ ಧ್ವನಿ ಎತ್ತುತ್ತಾರೆ. ಅದಕ್ಕೆ ನಾವು ಹಲವು ಉದಾಹರಣೆಗಳನ್ನು ಕೊಡ್ಬೋದು. ಬಸನಗೌಡ ಪಾಟೀಲ್ ಯತ್ನಾಳ್, ಭೈರತಿ ಬಸವರಾಜು, CT ರವಿ, R. ಅಶೋಕ್, ಈ ರೀತಿ ಹಲವು ಮಂದಿ ಸಿದ್ದರಾಮಯ್ಯನವ್ರ ಪರವಾಗಿ ಆವಾಗವಾಗ ಬ್ಯಾಟಿಂಗ್ ಮಾಡ್ತಾನೆ ಇರ್ತಾರೆ. ಈಗ ಶ್ರೀರಾಮುಲು ಭರ್ಜರಿಯಾಗಿ ಸಿದ್ದು ಪರವಾಗಿ ಬ್ಯಾಟಿಂಗ್ ಮಾಡಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿರೋದು ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ. ಕಾಂಗ್ರೆಸ್ ಪಕ್ಷದ ಶವಪೆಟ್ಟಿಗೆಗೆ ಕೊನೆ ಮಳೆ ಹೊಡಿಬೇಕು, ಅದು ಮುಂದಿನ ಚುನಾವಣೆಯಲ್ಲಿ ಆಗತ್ತೆ. ಸಿದ್ದರಾಮಯ್ಯನವರ ಕಾರಣದಿಂದ ಅಹಿಂದ ಸಮುದಾಯ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ಏನಿದ್ರು ಅಹಿಂದ ಸಮುದಾಯದ ಸಪೋರ್ಟ್ BJPಗೆ ಸಿಗತ್ತೆ ಅನ್ನೋ ಒಂದು ಖುಷಿನಲ್ಲೂ ಕೂಡ BJP ನಾಯಕರಿದ್ದಾರೆ. ಅದೇ ಮಾತನ್ನು ಶ್ರೀರಾಮುಲು ಅವರು ಹೇಳೋದು. ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದವರಿಗೆ ಅನ್ಯಾಯವಾಯಿತು, ಆದರೆ ನಮ್ಮ BJP ಎಲ್ಲರಿಗೂ ನ್ಯಾಯ ಒದಗಿಸುತ್ತೆ, ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಿಸುತ್ತೆ. ಹೀಗಾಗಿ ನಾವು ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಹಿಂದುಳಿದ ವರ್ಗದವರು ಮುಂದಿನ ಚುನಾವಣೆಗಳಲ್ಲಿ BJPಯನ್ನು ಬೆಂಬಲಿಸೋದು ಶತಸಿದ್ಧ. ಕಾಂಗ್ರೆಸ್ಗೆ ಹಿಂದುಳಿದವರು ಸರಿಯಾದ ಉತ್ತರವನ್ನೇ ಕೊಡ್ತಾರೆ ಅನ್ನೋ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಶ್ರೀರಾಮುಲು ಸಾಫ್ಟ್ ಕಾರ್ನರ್ ತೋರ್ತಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆ ಹೊತ್ತಲೂ ಇಂತಹದ್ದೇ ಘಟನೆಗಳು ನಡೀತು. ಹಲವು BJP ನಾಯಕರು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳ್ತಾ ಇದ್ದರು. ಆಗ ಎಲೆಕ್ಷನ್ ಹತ್ತಿರದಲ್ಲಿದ್ದರೂ ಕೂಡ ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಉಸಿರಾಡ್ತಾ ಇದೆ, ಸಿದ್ದರಾಮಯ್ಯ ಇಲ್ಲಾಂದರೆ ಕಾಂಗ್ರೆಸ್ ಕತೆ ಗೋವಿಂದ ಅಂತ ಎಷ್ಟೋ ಜನ ಎಲೆಕ್ಷನ್ ಟೈಮಲ್ಲಿ ಹೇಳಿದರು. ಅದೇ ರೀತಿ ಸಿದ್ದರಾಮಯ್ಯನವರ ಕಾರಣದಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೂ ಬಂತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಹೊಸದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭೆ ಒಳಗಡೆ ಹೇಳ್ತಾರೆ, ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ನಿಮ್ಮ ಕಾಂಗ್ರೆಸ್ ಮಠಾಶ್ ಅಂತ ಹೇಳ್ತಾರೆ. ಮತ್ತೊಬ್ಬ BJP MLC ನಾರಾಯಣಸ್ವಾಮಿ, ಸಿದ್ದರಾಮಯ್ಯನವ್ರನ್ನ ಪೂಜೆ ಮಾಡಬೇಕು ನೀವು, ಅವರ ಕಾರಣದಿಂದ ನೀವೆಲ್ಲರೂ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ, ಅವರಿಲ್ಲ ಅಂದಿದ್ರೆ ನಿಮ್ಮ ಪಕ್ಷದ ಕತೆ ಗೋವಿಂದ ಅನ್ನೋ ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯನವರು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೂ ಅದೇ ಗತಿ ಬರ್ತಾ ಇತ್ತು. ಡೆಲ್ಲಿಯಲ್ಲಿ ಕಾಂಗ್ರೆಸ್ಗೆ ವಿರೋಧ ಪಕ್ಷ ಸ್ಥಾನ ಇಲ್ಲ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಹೆಬ್ಬೆರಳ ಮೇಲೆ ನಿಂತಿದೆ. ಸಿದ್ದರಾಮಯ್ಯನವರ ಒಂದೇ ಒಂದು ಹೆಬ್ಬೆರಳಲ್ಲಿ ಕಾಂಗ್ರೆಸ್ ನಿಂತಿರೋದು. ಸಿದ್ದರಾಮಯ್ಯನವರು ಏನಾದ್ರು ಕೈ ಬಿಟ್ಟರೆ ಕಾಂಗ್ರೆಸ್ ಕತೆ ಗೋವಿಂದವಾಗುತ್ತೆ ಅಂತೇಳಿ ಸದನದ ಒಳಗಡೆನೇ ಹೇಳಿರ್ತಾರೆ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ ಅಂತ ನಿಮಗೂ ಗೊತ್ತಿದೆ ಚೆನ್ನಾಗಿ. ಸಿದ್ದರಾಮಯ್ಯ ತಮ್ಮ ಮೇಲೆ ನಿಂತಿದೆ ಪಾರ್ಟಿ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ
ಈ ರೀತಿ ಅವಕಾಶ ಸಿಕ್ಕಾಗೆಲ್ಲ BJP ನಾಯಕರೇ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳ್ತಾ ಇರ್ತಾರೆ. ಈಗ ಅಂತಹದ್ದೇ ಹೊಗಳಿಕೆಯ ಮಾತು ಶ್ರೀರಾಮುಲು ಅವರಿಂದ ಕೇಳಿ ಬಂದಿರೋದು. ಇದು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮತ್ತಷ್ಟು ಶಕ್ತಿಯನ್ನು ತಂದುಕೊಟ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಗಂಟೆಯನ್ನು ಮಾತುಗಳೇ ಕೇಳಿ ಬರ್ತಿರೋದು. ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರನ್ನು ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ಇವತ್ತು ನೀವು ಎಲ್ಲ ಹಿಂದುಳಿದಂಥ ಜಾತಿಗಳು OBC ವರ್ಗದ ಜನರಿಗೆ ತಾವು ಏನು ಹೇಳ್ತಾ ಇದ್ರಿ? ಇವತ್ತು ಭಾರತೀಯ ಜನತಾ ಪಾರ್ಟಿ ಮೋಸ ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಅವ್ರಿಗೆ ಗೌರವವನ್ನು ಕೊಡ್ತಾ ಇಲ್ಲ, ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅನ್ನೊಂದು ಹೇಳ್ತಾ ಇದ್ರಲ್ಲ. ನಾನು ಕೇಳ್ತೀನಿ, ಇವತ್ತು ಈ ರಾಜ್ಯದ ಈ ವೇದಿಕೆ ಮೂಲಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೋ ಹಿಂದುಳಿದಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮಾತ್ರ ಹಿಂದುಳಿದಂತ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಆ ಹಿಂದುಳಿದಂತ ಮುಖ್ಯಮಂತ್ರಿಗಳನ್ನ ಈ ಕಾಂಗ್ರೆಸ್ ನಾಯಕರನ್ನ ಕಿತ್ತಾಕುವಂತ ಕೆಲಸ ಮಾಡಲಿಲ್ಲ ಸಿದ್ದರಾಮಯ್ಯರನ್ನ. ಬಹುಶಃ OBC ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರ, ಎಲ್ಲಿ ಆಯ್ಕೆ ಯಾವುದನ್ನೇ ಒಂದು ನೌಕರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದಂತ ಟೈಮಲ್ಲಿ ಅದು ಆರ್ಮಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ನೌಕೆದಲ್ಲಿ ಆಗಿರ್ಬೋದು, OBC ಅವರು ಇದಾರ ಅನ್ನಂತ ಮಾತನ್ನು ಕೇಳ್ತಾರ. ಆದ್ರೆ ಅದರಲ್ಲೇ ಹುಡುಕುವಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯರಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಹಿಂದುಳಿದಂತ ಸಮುದಾಯಗಳಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಇವತ್ತು ರಾತ್ರಿ ಅವ್ರಿಗೆ ಕೆಳಗಡೆ ಇಳಿಸಿ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅವತ್ತು ನಿಮಗೆ ಗೊತ್ತಿಲ್ಲನ ಹಿಂದುಳಿದಂತ ಸಮುದಾಯಗಳಂತೇಳಿ. ಆದ್ರೆ ಇವತ್ತು ಮಾತಾಡಂತ ಮಾತುಗಳು ಮಾತ್ರ ಬಹಳಷ್ಟು ಚಲೋ ಮಾತಾಡಂತ ಕೆಲಸ ಮಾಡ್ತಾ ಇದ್ರಿ.